ಓಕೆ, ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ನೋಡ್ರಿ, ಮೊದಲನೇ ಕ್ಲಾಸಲ್ಲಿ ಹಿಂದಿನ ಕ್ಲಾಸಲ್ಲಿ ಏನು ಚರ್ಚೆ ಮಾಡಿದ್ವಿ? ಸಂಸ್ಕೃತ ಸಂಧಿ ಅಂದ್ರೆ ಒಟ್ಟಾರೆ ಸಂಧಿಗಳನ್ನು ಚರ್ಚೆ ಮಾಡಕತ್ತಿದ್ವಿ. ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ವ್ಯಂಜನ ಸಂಧಿ ಎರಡು ಭಾಗಿದ್ದು, ಹಾಗಾಗಿ ಕನ್ನಡ ಸಂಧಿಯಲ್ಲಿ ಬರುವಂಥ ಸ್ವರ ಸಂಧಿಗಳನ್ನು ಮುಗಿಸಿವಿ. ನೆಕ್ಸ್ಟ್ ಕನ್ನಡ ಸಂಧಿಯಲ್ಲಿ ಬರುವಂಥ ವ್ಯಂಜನ ಸಂಧಿಗಳನ್ನು ಮುಗಿಸಿದ್ವಿ. ಹಾಗಾಗಿ ನೆಕ್ಸ್ಟ್ ಕನ್ನಡ ಸಂಧಿಯಲ್ಲಿ ಎಲ್ಲ ಎರಡು ಮುಗಿದ್ವು. ನೆಕ್ಸ್ಟ್ ಯಾವ ಚರ್ಚೆ ಮಾಡಕತ್ತಿದ್ವಿ? ಸಂಧಿಗಳಲ್ಲಿ ಸಂಸ್ಕೃತ ಸಂಧಿ ಇನ್ನೊಂದು ಭಾಗಿತ್ತು. ಆ ಸಂಸ್ಕೃತ ಸಂಧಿಯಲ್ಲಿರುವಂಥ ಸ್ವರ ಸಂಧಿಗಳು ಕೂಡ ಮುಗಿದವು. ಹಾಗಾಗಿ ಸಂಸ್ಕೃತ ಸಂಧಿಯಲ್ಲಿರುವಂಥ ವ್ಯಂಜನ ಸಂಧಿಗಳ ಕುರಿತು ಚರ್ಚೆ ಮಾಡ್ತಿದ್ವಿ. ಹಾಗಾಗಿ ಅದರಲ್ಲಿ ಯಾವ್ಯಾವ ಮುಗಿದ್ರೆ ಅಲ್ಲಿ ಸಂಸ್ಕೃತ ಸಂಧಿಗಳಿರುತ್ತ ವ್ಯಂಜನ ಸಂಧಿಗಳಲ್ಲಿ ಮೂರು ಮುಗಿದ್ರು ಇನ್ನೇ ಕ್ಲಾಸ್ನಲ್ಲಿ. ಒಂದು ಯಾವುದೇ ಜಸ್ವ ಸಂಧಿ, ಎರಡನೇದು ಶ್ಚುತ್ವ ಸಂಧಿ, ಮೂರನೇದು ಶ್ಟುತ್ವ ಸಂಧಿ. ಜಸ್ವ ಸಂಧಿ ಅನ್ನೋದ್ರಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಏನು ಬರಲಿ? ಗ, ಜ, ಡ, ದ, ಬ ಆದೇಶವಾಗಿ ಬರೋದಕ್ಕೆ ಶ್ಚುತ್ವ ಸಂಧಿ ಜಸ್ವ ಸಂಧಿ ಅಂತ ನೋಡಿದ್ವಿ. ನೆಕ್ಸ್ಟ್ ಶ್ಚುತ್ವ ಸಂಧಿ ಅಂತಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ. ಶ್ಚುತ್ವ ಅಂತಂದ್ರೆ ತ, ತ, ದ, ದನ್ನ, ಸ, ತ, ತ, ದ, ದನ್ನ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಏನು ಬರಬೇಕು ತಿಳಿದ್ವಿ ಅಲ್ಲಿ? ಶ, ಚ, ಚ, ಜ, ಜನ್ಯ ಬಂದು ಅದು ಮುಗೀತು. ನೆಕ್ಸ್ಟ್ ಶ್ಟುತ್ವ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ತ, ಸ, ತ, ತ, ದ, ದನ್ನ ವ್ಯಂಜನಗಳಿಗೆ ಸಂಧಿ ಪದದಲ್ಲಿ ಅಲ್ಲೇ ಬರಬೇಕು ಅದಕ್ಕೆ ಷಣ್ಮುಖ ಶ, ಟ, ಟ, ಡ, ಡನ್ನ ವ್ಯಂಜನಗಳು ಆದೇಶವಾಗಿ ಬರಬೇಕಾಗಿತ್ತು. ಅದಕ್ಕೆ ಶ್ಟುತ್ವ ಸಂಧಿ ಅಂತ ನೋಡಿದ್ವಿ. ಇವತ್ತಿನ ನಾಲ್ಕೈದು ಯಾವ್ದು? ಚತ್ವ ಸಂಧಿ. ಏನು ಚತ್ವ ಸಂಧಿ ಅಂತಂದ್ರೆ ನೋಡ್ರಿ, ಪೂರ್ವ ಪದದ ಅಂತ್ಯದಲ್ಲಿ ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳಿದ್ದು ಉತ್ತರ ಪದದ ಆದಿಯಲ್ಲಿ ಶಕಾರವು ಆಗಮವಾಗಿ ಸಂಧಿ ಪದದಲ್ಲಿ ಚಕಾರವು ಆದೇಶವಾಗಿ ಬರುವುದಕ್ಕೆ ಚತ್ವ ಸಂಧಿ ಎನ್ನುವರು. ಏನಾಗದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಏನು ಬರಬೇಕಂತ ಅನುನಾಸಿಕವಿಲ್ಲದ ಅಂತಂದ್ರೆ ಯಾವ ಅನುನಾಸಿಕವಿಲ್ಲದ ಅಕ್ಷರಗಳು ಅಂತಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಅನುನಾಸಿಕವಿಲ್ಲದ ಅಕ್ಷರಗಳು ಅಂತಂದ್ರೆ ಇಲ್ಲಿ ಅದ ನೋಡಿ. ಎಷ್ಟದಾವ ಇಲ್ಲಿ? 20. ಅದೇಕೋ ಇಲ್ಲಿ ಎಷ್ಟದಾವ? ಇಲ್ಲಿ 20 ಅದಾವ ನೋಡಿ. ಇವೆ ಅವರ್ಗೀಯ ನೋಡಿದ್ರೆ 25 ಹಾಕಿದ್ದು. ಹಂಗಾಗಿ ಇಲ್ಲಿ ಎಷ್ಟರಲ್ಲಿ ಬರೀ 20 ಅದಾವು. ಈ ಏನೇನಾಗದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅನುನಾಸಿಕವಲ್ಲದ ವರ್ಗೀಯ ವ್ಯಂಜನಗಳು ಇದ್ದು ಉತ್ತರ ಪದದಲ್ಲಿ ಶಕಾರವು ಆಗಮವಾಗಿ ಮತ್ತು ಸಂಧಿ ಪದದಲ್ಲಿ ಶಕಾರ ಆದೇಶವಾಗಿ ಬರಬೇಕು. ಅದಕ್ಕೆ ಅವರು ಇಲ್ಲೇ ಬರ್ತಾರೆ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ ಅಂತ ಐತಿ. ನೆಕ್ಸ್ಟ್ ಅಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳು. ಪೂರ್ವ ಪದ ಅಂತ್ಯದಲ್ಲಿ ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳು ಅಂತ ಯಾವ್ಯಾವ? ಕ, ಕ, ಗ, ಗ. ನೆಕ್ಸ್ಟ್ ಚ, ಚ, ಜ, ಜ. ನೆಕ್ಸ್ಟ್ ಟ, ಟ, ಡ, ಡ. ನೆಕ್ಸ್ಟ್ ತ, ತ, ದ, ದ. ನೆಕ್ಸ್ಟ್ ಪ, ಪ, ಬ, ಬ. ಅಂದ್ರ ನಮ್ಮ ಏನ್ ಬರ್ತಾವಲ್ಲ ಅವು ಇಲ್ಲ, ಅನುನಾಸಿಕಗಳು ಇಲ್ಲ ಅಂತ ಆಗುತ್ತೆ. ಅನುನಾಸಿಕ ವ್ಯಂಜನಾಕ್ಷರಗಳಿಂದ ಓನ್ಲಿ ವರ್ಗೀಯ ವ್ಯಂಜನಾಕ್ಷರಗಳು, ಅನುನಾಸಿಕಗಳು ಅವು ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಈ 20 ಎಲ್ಲಿರ್ಬೇಕ್ರಿ? ಪೂರ್ವ ಪದದ ಅಂತ್ಯದಲ್ಲಿ ಇರ್ಬೇಕು. ನೆಕ್ಸ್ಟ್ ಉತ್ತರ ಪದದಲ್ಲಿ ಶಕಾರ ಬರಬೇಕು. ನೆಕ್ಸ್ಟ್ ಸಂಧಿ ಕಾರ್ಯದಲ್ಲಿ ಏನ್ ಬರ್ಬೇಕು? ಇಲ್ಲಿ ಆದೇಶವಾಗಿ ಚ ಬರಬೇಕು. ಆಗ ಮಾತ್ರ ಇದಕ್ಕೆ ಏನಂತ ಕರೀತಾರೆ? ಚತ್ವ ಸಂಧಿ. ನೋಡ್ಲಿ ಬರ್ದೆ ನೋಡ್ರಿ. ಪೂರ್ವ ಪದದ ಹಂತದಲ್ಲಿ ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳಿದ್ದು ಉತ್ತರ ಪದದಲ್ಲಿ ಶಕಾರವು ಮತ್ತು ಸಂಧಿ ಪದದಲ್ಲಿ ಶಕಾರವು ಆದೇಶವಾಗಿ ಬರುವುದಕ್ಕೆ ಇದಕ್ಕೆ ಚತ್ವ ಸಂಧಿ ಅಂತ ಕರೀತಾರೆ. ಹಾಗಾಗಿ ಇದು ಕೆಲವಷ್ಟು ಉದಾಹರಣೆಗಳೊಂದಿಗೆ ಹೇಳಿದ್ನಂತಂದ್ರೆ ಇನ್ನೂ ಕೂಡ ಕರೆಕ್ಟಾಗಿ ಅರ್ಥ ಆಕೈತಿ. ನೋಡ್ರಿ ಉದಾಹರಣೆಗಳು ನೋಡಿ. ನೆಕ್ಸ್ಟ್ ಉದಾಹರಣೆ ಏನು ನೋಡ್ರಿ? ವಿದ್ಯುತ್ ಶಕ್ತಿ ಅಂತ ಐತ್ರಿ. ಬಿಡಿಸಲು ವಿಂಗಡಣೆ ಮಾಡ್ರಿ. ವಿದ್ಯುತ್ ಶಕ್ತಿ ಅಂತ ಐತೆ. ಅದನ್ನ ವಿಂಗಡಣೆ ಮಾಡಿದ್ರೆ ಏನಾಗೈತೆ ಇಲ್ಲಿ? ವಿದ್ಯುತ್ ಪ್ಲಸ್ ಶಕ್ತಿ ಏನಾಗ್ತಿರೋದು? ವಿದ್ಯುತ್ ಪ್ಲಸ್ ಶಕ್ತಿ ಏನಾಗ್ತಿರೋದು? ವಿದ್ಯುತ್ ಶಕ್ತಿ ದೊಡ್ಡ ಐತ್ರಿ. ನೋಡ್ರಿ ಹೇಳ್ತಿ ಬಂದೈತೆ, ಫಾಲೋ ಆಗಿತ್ತು ನೋಡ್ರಿ. ಪೂರ್ವ ಪದದ ಕೊನೆಯಲ್ಲಿ ಏನ್ ಬರ್ಬೇಕು ಇದಿಲ್ಲಿ? ಸ, ತ, ಐತ್ರಿ. ಇಲ್ಲಿ ತ ಬಂದೈತ್ರಿ ಪೂರ್ವ ಪದದ ಕೊನೆಯಲ್ಲಿ. ನೆಕ್ಸ್ಟ್ ಸಂಧಿ ಇದು ಉತ್ತರ ಪದದಲ್ಲಿ ಏನ್ ಬರ್ಬೇಕು? ಪೂರ್ವ ಪದದಲ್ಲಿ ತ ಬಂದೈತಿ, ಉತ್ತರ ಪದದಲ್ಲಿ ಏನ್ ಬರ್ಬೇಕ್ರಿ? ಶ ಬರ್ಬೇಕು ಬಂದೈತಿ. ನೆಕ್ಸ್ಟ್ ಸಂಧಿ ಪದದಲ್ಲಿ ಏನ್ ಬರ್ಬೇಕು ಹೇಳಿದ್ರಿ? ಇಲ್ಲಿ ಅದಕ್ಕೆ ಪರ್ಯಾಯ ಏನ್ ಬರ್ಬೇಕು ಹೇಳಿದ್ರಿ? ಶ ಬರ್ಬೇಕು ಬಂದೈತಿ. ನೋಡ್ರಿ ಇಲ್ಲಿ ಐತಿ ನೋಡ್ರಿ, ಶ ಬರ್ಬೇಕಂತ ಬರ್ದಿಲ್ಲ ನೋಡ್ರಿ. ಪೂರ್ವ ಪದದಲ್ಲಿ ಯಾವ್ದಾದ್ರು ಬರಲಿ. ನೆಕ್ಸ್ಟ್ ಉತ್ತರ ಪದದಲ್ಲಿ ಶ ಬರಬೇಕು, ಸಂಧಿ ಪದದಲ್ಲಿ ಶ ಬರಬೇಕು. ಹಾಗಾಗಿ ಇಲ್ಲಿ ಆ ಕಾರ್ಯ ನಡೆದೈತಿ. ಇದನ್ನ ಏನಂತ ಕರಿತೀವಿ? ನೋಡ್ರಿ, ಎರಡು ಅಬ್ಸರ್ವ್ ಮಾಡಿದ್ರು.
ಇವನ್ನ ಅಬ್ಸರ್ವ್ ಮಾಡಿ. ವಿದ್ಯುತ್ ಐತಿ, ಇಲ್ಲಿ ಶ ಐತಿ, ಇಲ್ಲಿ ತ ಐತಿ, ಅದಕ್ಕೆ ಆದೇಶವಾಗಿ ಚ ಬಂದೈತಿ. ಹಂಗಾಗಿ ಇವಾಗ ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದ್ರಿ ಇದನ್ನ? ಯಾವ ಸಂಧಿಗೆ ಉದಾಹರಣೆ ರೀ? ಬರದ ಬಿಟ್ರಿ, ಚತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಚಿತ್ ಶಕ್ತಿ. ನೆಕ್ಸ್ಟ್ ಮತ್ತೇನ್ರಲ್ಲಿ ಚಿತ್ ಶಕ್ತಿ. ವಿಜ್ಞಾನ ಮಾಡ್ರೆ ಏನಾಗೈತ್ರಿ? ಚಿತ್ ಶಕ್ತಿ, ಚಿತ್ತ ಪ್ಲಸ್ ಶಕ್ತಿ. ಚಿತ್ತ ಪ್ಲಸ್ ಶಕ್ತಿ ಏನಾಗೈತ್ರಿ? ಚಿತ್ ಶಕ್ತಿ. ನೋಡ್ರಿ, ಚಿತ್ತ ಪ್ಲಸ್ ಶಕ್ತಿ, ಚಿತ್ತ ಪ್ಲಸ್ ಶಕ್ತಿ, ಚಿತ್ ಶಕ್ತಿ. ನೋಡ್ರಿ ಆಗುತ್ತೆ ನೋಡು, ವಿಂಗಡಣೆ ಮಾಡಿದಾಗ ಚಿತ್ ತ ಬರ್ಬೇಕು, ಬಂದೈತಿ, ತ ಐತಿ. ನೆಕ್ಸ್ಟ್ ಅದಕ್ಕೆ ಏನ್ ಬರ್ಬೇಕು? ಉತ್ತರ ಪದದಲ್ಲಿ ಶ ಐತಿ. ನೆಕ್ಸ್ಟ್ ಅದಕ್ಕೆ ಪರ್ಯಾಯವಾಗಿ ಏನ್ ಬರ್ಬೇಕು ಹೇಳ್ರಿ? ಏನ್ ಬರ್ಬೇಕು ಹೇಳ್ರಿ? ಚ ಬರಬೇಕು. ಎಲ್ಲಿ? ಸಂದೀಪದಲ್ಲಿ ಚ ಕಾರ್ಯ ಬಂದೈತಿ. ಹಂಗಾಗಿ ಯಾವುದಕ್ಕೆ ಉದಾಹರಣೆ ಇದ್ರು? ಚತ್ವ ಸಂಧಿಗೆ ಉದಾಹರಣೆ. ಅಂದ್ರೆ ನೋಡಿ ಒಟ್ಟು ಚ ಬರ್ಬೇಕಂತ ಅರ್ಥ. ಚತ್ವ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಅದ್ರ ಹೆಸರು ನೋಡಿದ್ರೆ ಗೊತ್ತಾಗ್ಬೇಕು ನೀವು. ಚತ್ವ ಸಂಧಿ ಅಂತಂದ್ರೆ ಇಲ್ಲಿ ಚ ಸಂಧಿ ಪದದಲ್ಲಿ ಬರಲೇಬೇಕು. ಸಂಧಿ ಪದದಲ್ಲಿ ಚ ಬಂದಾಗ ಮಾತ್ರ ಅದನ್ನ ಚತ್ವ ಸಂಧಿ ಅಂತ ಕರ್ಸ್ಕೊತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇದು ಏನಲ್ಲಿ ಎರಡು ನೋಡಿದ್ರಿ, ಕರೆಕ್ಟಾಗಿ ಕ್ಲಾರಿಟಿ ನೋಡ್ರಿ. ನೆಕ್ಸ್ಟ್ ಉಚ್ಛ್ವಾಸ. ನೆಕ್ಸ್ಟ್ ಯಾವ್ದ್ರಲ್ಲಿ? ಉಚ್ಛ್ವಾಸ. ಏನ್ರಿ ಉಚ್ಛ್ವಾಸ ಅಂತಂದ್ರ? ಅದ್ರ ವಿಂಗಡಣೆ ಮಾಡಿ ಏನಾಗೈತೆ ಅದು? ಉತ್ ಪ್ಲಸ್ ವಾಸ ಆಕೈತೆ. ಏನಾಗೈತೆ? ಉತ್ ಪ್ಲಸ್ ವಾಸ ಆಕೈತೆ, ಶ್ವಾಸ ಆಗುತ್ತೆ. ಉಚ್ಛ್ವಾಸ ಅಂತ ಏನ್ರಿ? ನಾನು ಉಚ್ಛ್ವಾಸ ಅಂತ ಏನಿ. ಹಾಗಾಗಿ ಉತ್ ಪ್ಲಸ್ ಶ್ವಾಸ. ಇಲ್ಲಿ ವಾಕ್ ಅವಕಾಶ ಇಲ್ಲ. ಯಾಕ? ಶ ಉಚ್ಚಾರ ಬರ್ಬೇಕು ಅಲ್ಲಿ. ಸಾರಿ, ಶ ವ್ಯಂಜನಾಕ್ಷರ ಬರ್ಬೇಕು. ಎಲ್ಲಿ ಬರ್ಬೇಕು? ಉತ್ತರ ಪದದಲ್ಲಿ ಬರ್ಬೇಕು ಅಂತ ಹೇಳಿ. ಹಾಗಾಗಿ ವ ಅಲ್ಲ, ಅದನ್ನ ತೆಗಿಬೇಕು. ಉಚ್ ಪ್ಲಸ್ ಶ್ವಾಸ, ಉಚ್ ಪ್ಲಸ್ ಶ್ವಾಸ ಏನಾದ್ರೂ ಅದು? ಉಚ್ಛ್ವಾಸ. ಏನಾಗ್ತದ? ಉಚ್ಛ್ವಾಸ. ಆಯ್ತ್ರಿ? ಸಂಧಿ ಕಾರ್ಯ ಸಂಭವಿಸ್ತೆ. ಉಚ್ ಪ್ಲಸ್ ವಾಸ, ಉಚ್ಛ್ವಾಸ. ಯಾವ್ದಕ್ಕಿರೋದು? ಚತ್ವ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು. ಕರೆಕ್ಟಾಗಿ ನೋಡ್ಕೊರಿ, ಕರೆಕ್ಟಾಗಿ ಬರ್ಕೋರಿ. ಅದು ನೋಡ್ರಿ, ಏನಿಲ್ಲ, ಈಜಿ ಐತಿ. ಅದು ಪೂರ್ವಪದದ ಕೊನೆಯಲ್ಲಿ ಏನು ಬರ್ಬೋದು? ಏನಿರಲಿ? ವರ್ಗೀಯ ವ್ಯಂಜನಗಳು. ಆ ವರ್ಗೀಯ ವ್ಯಂಜನಗಳು ಯಾವ ಇರಬೇಕಲ್ಲಿ? ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳು. ಪೂರ್ವಪದದಲ್ಲಿ ಅನುನಾಸಿಕವಿಲ್ಲದ ವರ್ಗೀಯ ವ್ಯಂಜನಗಳು ಇರಬೇಕು. ನೆಕ್ಸ್ಟ್ ಉತ್ತರ ಪದದಲ್ಲಿ ಶಕಾರ ಬಂದಿರಬೇಕು. ನೆಕ್ಸ್ಟ್ ಸಂಧಿ ಪದದಲ್ಲಿ ಅದಕ್ಕೆ ಪರ್ಯಾಯವಾಗಿ ಆದೇಶವಾಗಿ ಏನು ಬಂದಿರಬೇಕಲ್ಲಿ? ಚ ಆದೇಶವಾಗಿ ಬಂದಿರಲೇಬೇಕು. ಆಗ ಮಾತ್ರ ಇದನ್ನ ಏನು ಕರಿತೀವಿ? ಏನು ಕರಿತೀವಿ? ಚತ್ವ ಸಂಧಿ. ತಗೋರಿ, ಬರ್ಕೋರಿ, ಇಲ್ಲ ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ರಬ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ. ಇಲ್ಲ ಸ್ಕ್ರೀನ್ಶಾಟ್ ತಗೋತಿದ್ರ ತಗೋರಿ, ಇಲ್ಲ ಬರ್ಕೋತಿದ್ರ ಬರ್ಕೊಂಬಿಡಿ. ಮುಗಿತ್ರಿ? ನೋಡಿ, ಯಾವ ಮುಗಿದ್ರದ? ಚತ್ವ ಸಂಧಿ. ಈಜಿ ಐತ್ರಿ. ಈಗ ಇನ್ನೂ ಎರಡು ಸಂಧಿ ಆದ್ರ ಯಾವ್ದು ಮುಗಿತಿರುತ್ತೆ? ಸಂಸ್ಕೃತ ಸಂಧಿಯಲ್ಲ, ವ್ಯಂಜನ ಸಂಧಿಗಳು ಕಂಪ್ಲೀಟ್ ಆಯ್ತು. ಹಾಗಾಗಿ ಒಟ್ಟಾರೆಯಾಗಿ ಕನ್ನಡ ಸಂಧಿಗಳು, ಸಾರಿ ಸಂಸ್ಕೃತ ಸಂಧಿ, ಕನ್ನಡ ಸಂಧಿ ಎರಡೂ ಕೂಡಿದ ಸಂಧಿಗಳು ಅಂತೀವಿ. ಹಾಗಾಗಿ ಸಂಧಿಗಳು ಮುಕ್ತಾಯ ಅಂತ ಹೇಳ್ಬೋದು. ತೆಗಿಲ್ರಿ? ನೋಡ್ರಿ, ನಮ್ದು ಯೂಟ್ಯೂಬ್ ಚಾನಲ್ ನೋಡ್ರಿ, ಹೆಸರು ಐತಿ ನೋಡ್ರಿ, ಅಚೀವರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್. ಇದು ಇಷ್ಟೇ ಕ್ಲಾಸ್ ಅಲ್ಲದೆ ಇನ್ನೂ ಕೂಡ ಏನ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಕೆಲವಷ್ಟು ಇಂಗ್ಲೀಷ್, ಇಟ್ ಮೀನ್ಸ್ ಇಟ್ ಮೇ ಬಿ UPSC, ದೋಸ್ ಹೂ ಆರ್ ಬಿ ರೆಡಿ ಟು ಬಿ ಪ್ರಿಪೇರ್ ಫಾರ್ UPSC, ಅಂದ್ರೆ ಇಂಗ್ಲೀಷ್ ಮೀಡಿಯಂ ಯಾರು ಸ್ಟಡಿ ಮಾಡಕತ್ತಿರಲ್ಲ ಅವ್ರಿಗೂ ಕೂಡ NCERT ಬುಕ್ ಇಂದ ಹಿಡಿದು ಇಲ್ಲಿ ನೆಕ್ಸ್ಟ್ ಆಥರ್ ಬುಕ್ ಅನ್ನು ಕೂಡ ಇಲ್ಲಿ ಕ್ಲಾಸ್ ಮಾಡೋಕೈತೆ ಐತಿ. ಇವಾಗ ಇನ್ನು ಇನಿಷಿಯಲ್ ಐತಿ. ಫಸ್ಟ್ ನೋಡ್ರಿ, ಕನ್ನಡ ಮುಗಿಸೋಣ, ಮುಗಿಸಿ ಇಲ್ಲ ಅಥವಾ ಅದನ್ನು ಕೂಡ ಇನ್ನೊಂದು ಫ್ಯೂ ಡೇಸ್, 2-3 ಒಂದು ವಾರದಲ್ಲಿ ಮಾಡ್ಬೋದು, ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಚತ್ವ ಸಂಧಿ ಮುಗೀತು. ನೆಕ್ಸ್ಟ್ ಯಾವ್ದು ಬರ್ತೀರಿ? ನೆಕ್ಸ್ಟ್ ಐದೈತ್ರಿ. ನೆಕ್ಸ್ಟ್ ಯಾವ್ದ್ರಿ? ನೆಕ್ಸ್ಟ್ ಐದೈತ್ರಿ.
ಅನುನಾಸಿಕ ಸಂಧಿ ಯಾವ್ದ್ರಿ? ಅನುನಾಸಿಕ ಸಂಧಿ. ಏನ್ರಿ ಅನುನಾಸಿಕ ಸಂಧಿ ಅಂತಂದ್ರ? ಫಸ್ಟ್ ಏನ್ರಿ ಅನುನಾಸಿಕ ಸಂಧಿ? ಅನುನಾಸಿಕಗಳು ಅಂತಂದ್ರೆ ಯಾವ ಕರೀತಾರ? ಅನುನಾಸಿಕಗಳು ಅಂತಂದ್ರ ಫಸ್ಟ್ ಯಾವ್ರಿ? ಅವನ್ನ ಗೊತ್ತು ಮಾಡ್ಕೊ. ಯಾವ್ರಿ ಅನುನಾಸಿಕಗಳು ಅಂತಂದ್ರೆ? ಫಸ್ಟ್ ಞ ಞ ನ ನ ಮ ಏನ್ರಿ ಇವು ಅನುನಾಸಿಕಗಳು. ಈ ಅನುನಾಸಿಕಗಳು ಎಲ್ಲಿ ಬರ್ಬೇಕ್ರಿ? ಈ ಸಂಧಿ ಕಾರ್ಯ ಇದು ಹೌದು, ಈ ಸಂಧಿಗೆ ಇದು ಉದಾಹರಣೆ ಅಂತಂದು ಈ ಸಂಧಿ ಅನುಸೋಬೇಕಾಗಿತ್ತು ಅಂತಂದ್ರ ಇವು ಎಲ್ಲಿ ಬರ್ಬೇಕ್ರಿ? ನೋಡ್ರಿ ಫಸ್ಟ್ ಅನುನಾಸಿಕ ಸಂಧಿ ಅಂದ್ರೆ ಏನಂದ್ರೆ ಪೂರ್ವ ಪದದ ಕೊನೆಯಲ್ಲಿ. ಪೂರ್ವ ಪದದಲ್ಲಿ ಏನ್ ಬರ್ಬೇಕ್ರಿ? ಕ ಚ ಟ ತ ಪ ಈ ವರ್ಗೀಯ ವ್ಯಂಜನಗಳು ಅದೇ ಒಂದು. ನೆಕ್ಸ್ಟ್ ಏನ್ ಬರ್ಬೇಕ್ರಿ? ಎಲ್ಲಿ ಬರ್ಬೇಕ್ರಿ? ಪೂರ್ವ ಪದ ಫಸ್ಟ್ ಬರ್ಬೇಕು. ಪೂರ್ವ ಪದ ಐತಿ, ಪೂರ್ವ ಪದ. ನೆಕ್ಸ್ಟ್ ಯಾವ್ದ್ರಿ? ಉತ್ತರ ಪದ. ನೆಕ್ಸ್ಟ್ ಸಂಧಿ ಪದ. ಪೂರ್ವ ಪದದಲ್ಲಿ ಏನ್ ಬರ್ಬೇಕಂತ ಹೇಳಿದ್ವಿ ಇಲ್ಲಿ? ಪೂರ್ವ ಪದದಲ್ಲಿ ಏನ್ ಬರ್ಬೇಕ್ರಿ? ವರ್ಗೀಯ ವ್ಯಂಜನಗಳಲ್ಲೇ ಪ್ರಥಮ ಅಕ್ಷರಗಳು ಯಾವ್ದ್ರಿ? ಕ ಚ ಟ ತ ಪ. ಕ ಚ ಟ ತ ಪ ಅಕ್ಷರಗಳು ಬರಲೇಬೇಕು. ಯಾವ ಅನುಸೋಬೇಕಾಯ್ತಂದ್ರ ಅನುನಾಸಿಕ ಸಂಧಿ. ಓಕೆ, ಬಂದಿಲ್ಲ ಮುಗಿತಾನ್ರಿ? ಬಂದ್ರ ಜಾತ್ರೆ ನಮ್ಮ ಮುಂದೆ ಐತ್ರಿ. ಏನ್ ಬರ್ಬೇಕು ಮುಂದ್ರಿ? ಮುಂದೆ ಏನ್ ಬರ್ಬೇಕ್ರಿ? ನೆಕ್ಸ್ಟ್ ಉತ್ತರ ಪದದಲ್ಲಿ. ಉತ್ತರ ಪದದಲ್ಲಿ ಏನ್ ಬರ್ಬೇಕ್ರಿ? ಯಾವುದಾದ್ರೂ ವ್ಯಂಜನಾಕ್ಷರಗಳು ಇಲ್ಲೇ ಬರಲಿ. ಯಾವುದೇ ವ್ಯಂಜನಾಕ್ಷರಗಳು, ಯಾವುದೇ ವ್ಯಂಜನಾಕ್ಷರಗಳು ಎಲ್ಲಿ ಉತ್ತರ ಪದದಲ್ಲಿ ಬಂದರೂ ಕೂಡ ನೆಕ್ಸ್ಟ್ ಏನ್ ಬರ್ಬೇಕು ನಾವು ಇಲ್ಲಿ? ಸಂಧಿ ಪದದಲ್ಲಿ ಏನ್ ಮಾಡ್ರಿ? ಅದೇ ವರ್ಗದ ಅನುನಾಸಿಕಾಕ್ಷರಗಳು. ಪೂರ್ವ ಪದದಲ್ಲಿರುವಂತಹ ಕ ಕ ಕ ಕ ಗ ಗ ಞ ಯಾವ್ದು ಬರ್ಬೇಕು? ಜ್ಞಾನ ಬರ್ಬೇಕು. ನೆಕ್ಸ್ಟ್ ಚ ಚ ಜ ಜ ಞ ಜ್ಞಾನ ಬರ್ಬೇಕು. ನೆಕ್ಸ್ಟ್ ಟ ಟ ಡ ಡ ಣ ನ ಬರ್ಬೇಕು. ನೆಕ್ಸ್ಟ್ ತ ತ ದ ನ ನ ಬರ್ಬೇಕು. ನೆಕ್ಸ್ಟ್ ಪ ಪ ಮ ಯಾವ್ದು ಬರ್ಬೇಕು? ಪ ಪ ಮ ಮನ ಬರ್ಬೇಕು. ಅಂದ್ರ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕ ಚ ಟ ತ ಪಗಳಿಗೆ ಉತ್ತರ ಪದದಲ್ಲಿ ಯಾವುದೇ ವ್ಯಂಜನಾಕ್ಷರಗಳು ಬಂದರೂ ಸಂಧಿ ಪದದಲ್ಲಿ ಏನ್ ಬರ್ಬೇಕು ನಮಗ? ಅನುಕ್ರಮ ಯಾವ ಬರ್ಬೇಕು? ಕ ಚ ಟ ತ ಪಗಳಿಗೆ ಜ್ಞ 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 ನ ನ ಮ ಈ ಅಕ್ಷರಗಳು ಬರಬೇಕು. ಎಲ್ಲಿದೆ? ಸಂಧಿ ಪದದಲ್ಲಿ. ಅಂದ್ರ ಸಂಧಿ ಪದ ರಚನೆ ಆಯ್ತು ಅಂತಂದ್ರ ಇವಕ್ಕೆ ಪರ್ಯಾಯವಾಗಿ ಕ ಕ ಯಾನ ಬರ್ಬೇಕು, ಚ ಕ ಯಾನ ಬರ್ಬೇಕು, ಟ ಕ ನಾನ ಬರ್ಬೇಕು, ತ ಕ ನಾನ ಬರ್ಬೇಕು, ಪ ಕ ಮನ ಬರ್ಬೇಕು. ಅಂದ್ರ ಈ ಅಕ್ಷರಗಳು ಬಂದ್ರು. ಆದ್ರೆ ಇಲ್ಲಿ ಮತ್ತೆ ಯಾವುದೇ ಬರ್ಲಿ, ಇಲ್ಲಿ ಯಾವುದೇ ವ್ಯಂಜನ ಅಕ್ಷರ ಬರ್ಲಿ ಅದಕ್ಕೆ ತಲೆ ಕರ್ಸೋಂಗಿಲ್ಲ. ಬಟ್ ಏನಾದ್ರು ಅನುನಾಸಿಕ ಸಂಧಿ ಅದ್ ಕರ್ಸೋಬೇಕಾಯ್ತು ಅಂತಂದ್ರ ಇಲ್ಲಿ ಪೂರ್ವ ಪದದಲ್ಲಿರುವ ಕ ಚ ಟ ತ ಪ ವ್ಯಂಜನಾಕ್ಷರಗಳಿಗೆ ಸಂಧಿ ಪದದಲ್ಲಿ ಞ ಞ ನ ನ ಮ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಯಾವ್ರಿ ಅವು? ವ್ಯಂಜನಾಕ್ಷರಗಳು ಇವು ಯಾವ್ರಿ? ಅಲ್ಲಿರುವಂತ ಏನ್ರಿ ಅನುನಾಸಿಕಗಳು ಬರಬೇಕು. ಆಗ ಮಾತ್ರ ಇದಕ್ಕೆ ಏನಂತ ಕರ್ಸೋದಿಲ್ಲ? ಅನುನಾಸಿಕ ಸಂಧಿ. ಇಲ್ಲ ಬರಲಿ ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿಯ ಕ ಚ ಟ ತ ಪ ಕ ಚ ಟ ತ ಪ ವ್ಯಂಜನಗಳಿಗೆ ಉತ್ತರ ಪದದಲ್ಲಿ ಯಾವುದೇ ವ್ಯಂಜನ ಬಂದರೂ ಸಂಧಿ ಪದದಲ್ಲಿ ಏನ್ ಮಾಡ್ಬೇಕ್ರಿ? ಸಂಧಿ ಪದದಲ್ಲಿ ಏನ್ ಮಾಡ್ಬೇಕ್ರಿ? ಞ ಯ ನ ನ ಮ ಏನ್ ಮಾಡ್ಬೇಕು? ಆದೇಶವಾಗಿ ಬರಬೇಕು. ನಮಗಳು ಆದೇಶವಾಗಿ ಬರಬೇಕು. ಆಗ ಮಾತ್ರ ಇದಕ್ಕೆ ಕಳಿಸಿದ್ದು ಕರೀತಾರೆ ಇಲ್ಲಿ ಯಾವ್ದು?
ಅನುನಾಸಿಕ ಸಂಧಿ. ಪೂರ್ವ ಪದದಲ್ಲಿರುವ ಕಚಟ ಪದಗಳಿಗೆ ಸಂಧಿ ಪದದಲ್ಲಿ ನೇನಾನಾಮಗಳು ಆದೇಶವಾಗಿ ಬಂದರೆ ಅದನ್ನ ಏನಂತ ಯಾವ ಸಂಧಿ ರೀ? ಅನುನಾಸಿಕ ಅಕ್ಷರಗಳು ಬರೀಬೇಕು. ಯಾವ್ದು? ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಸಂಧಿ ಪದದಲ್ಲಿ ಬರಬೇಕು, ಆಗ ಮಾತ್ರ ಅದನ್ನ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಅದಕ್ಕೆ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ನಾಮಗಳು ಇಲ್ಲಿ ಪೂರ್ವ ಪದದಲ್ಲಿ ಕ ಚ ಯಾವ್ದೈತಿ? ಟ ತ ಪ ನ ಸಾರಿ ಇಲ್ಲಿ ಇದಾಯ್ತಾ ನ ನ ಮ ಇಲ್ಲೇ ಬರ್ಬೇಕು. ಕ ಕ ಯಾನ ಬರ್ಬೇಕು, ಚ ಕ ಯಾನ ಬರ್ಬೇಕು, ಟ ಕ ನಾನ ಬರ್ಬೇಕು, ತ ಕ ನಾನ ಬರ್ಬೇಕು, ಪ ಕ ಮಾಮನ ಬರ್ಬೇಕು. ಎಲ್ರಿ ಇಲ್ಲಿರುವಂತಹ ಪೂರ್ವ ಪದದ ಕೊನೆಯಲ್ಲಿ ಅಂದ್ರೆ ಇವು ಇರುವಂತಹ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರಗಳಿಗೆ ಸಂಧಿ ಪದದಲ್ಲಿ ಇವೇ ಅಕ್ಷರಗಳು ಬರಬೇಕು. ಅವಾಗ ಮಾತ್ರ ಅದಕ್ಕೆ ಏನಾಗುತ್ತೆ ಅನುನಾಸಿಕ ಅಕ್ಷರಗಳು. ಓಕೆ, ಇವನ್ನ ಉದಾಹರಣೆ ಒಂದು ಹೇಳ್ಬಿಡ್ಸಾಮು, ಅವಾಗ ಇನ್ನೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಕ್ಲಾರಿಟಿ ಬರ್ತೈತಿ. ನೋಡ್ರಿ ಇದನ್ನ ಬರ್ಕೋರಿ, ಇಲ್ಲ ಇದನ್ನ ಸ್ಕ್ರೀನ್ಶಾಟ್ ತಗೋರಿ, ಆಮೇಲೆ ಬರ್ಕೋರಿ. ಅದಕ್ಕೆ ಏನಾಗುತ್ತೆ ಪೂರ್ವ ಪದ ಕೊನೆಯಲ್ಲಿರುವ ಕಚಡ ವ್ಯಂಜನಗಳಿಗೆ ಉತ್ತರ ಪದದಲ್ಲಿ ಯಾವುದೇ ವ್ಯಂಜನಾಕ್ಷರ ಬಂದರೂ ಸಂಧಿ ಪದದಲ್ಲಿ ನಮ್ಮ ವ್ಯಂಜನಾಕ್ಷರಗಳು ಆದೇಶವಾಗಿ ಬರಲೇಬೇಕು ಅಂತ ಹೇಳಕತ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ ಅನುನಾಸಿಕ ಸಂಧಿ. ಈ ಸಂಧಿಗಳ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಂತಂದ್ರೆ ಎಕ್ಸಾಮ್ಗೆ 2 3 4 ಮಾರ್ಕ್ಸ್ ಫಿಕ್ಸ್ ಇದೆ. ಯಾಕಂದ್ರೆ ಒಂದು ಡೈರೆಕ್ಟ್ ಕ್ವಶನ್ ಇರ್ತಾರ, ನೆಕ್ಸ್ಟ್ ಅದ್ರ ಮೇಲೆ ಎಲಿಮಿನೇಷನ್ ಮೆಥಡ್ಗೂ ಹೆಲ್ಪ್ ಆಗ್ತದೆ ಇಂಡೈರೆಕ್ಟ್ ಆಗಿ. SDF ಆದಾಗ ಇದ್ರಾಗ 2 3 ಕ್ವಶನ್ ಲಾಸ್ಟ್ ಟೈಮ್ ಎಕ್ಸಾಮ್ ಇರ್ತದೆ, ಇದ್ರ ಮ್ಯಾಗ ಅದ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ಬಿಡಿಸ್ತೀನಿ, ಗೊತ್ತಾಗೈತಿ. ಈಗ ರಫ್ ಮಾಡ್ತಾ ತೆಗಿತ್ ನೋಡ್ರಿ. ಉದಾಹರಣೆಗಳೊಂದಿಗೆ ವಿವರಿಸೋಣ, ಅವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಬರ್ತದೆ ನೋಡ್ರಿ, ಇವು ಯಾವ್ರಲ್ಲಿ ಪೂರ್ವ ಪದದಲ್ಲಿರುವಂತಹ ಅಕ್ಷರಗಳು, ಇವ್ಯಾವು ಸಂಧಿ ಪದದಲ್ಲಿ ಬರುವು. ಯಾವ್ಯಾವು ಸಂಧಿ ಪದದಲ್ಲಿ ಬರುವಂತ ಅಕ್ಷರಗಳು ಇವು ಇರಲೇಬೇಕು, ಆಗ ಮಾತ್ರ ಈ ಸಂಧಿ ಕಾರ್ಯ ಅಂತಾರ. ನೋಡ್ರಿ, ಚಿನ್ಮಯ ಅಂತ ಐತಿ, ಅದನ್ನ ಯಾಕೆ ಬಿಡಿಸಿದ್ರೆ ಅಂದ್ರೆ ಏನಾಗುತ್ತೆ ಚಿನ್ಮಯ. ಒಂದನೇದ್ದು ಚಿತ್ತ ಪ್ಲಸ್ ಮಯ ಅಂತ ಐತಿ, ಏನಾಗುತ್ತೆ ಚಿನ್ಮಯ ಆಗತ್ತೇನಿಲ್ಲ? ಅದೇ ಆಗಲ್ರಿ ಅಂದ್ರೆ ಮಾಡಿದ್ರಕೈತಿ, ಮಾಡ್ಲಿಕ್ಕೆ ಅದೇ ಆಗತ್ತೆ. ನೋಡ್ಲಿ, ಚಿತ್ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದ ಐತಿ, ನೆಕ್ಸ್ಟ್ ಉತ್ತರ ಪದ ಐತಿ, ನೆಕ್ಸ್ಟ್ ಸಂಧಿ ಪದ ಐತ್ರಿ. ಹಾಗಾಗಿ ಪೂರ್ವ ಪದದಲ್ಲಿರುವಂತ ಯಾವ ಅಕ್ಷರ ರೀ? ಕೊನೆಯ ಅಕ್ಷರ ತ ಐತಿ. ಇದಕ್ಕೆ ಯಾವ್ದು ಬರೋಕೆ ಸಂಧಿ ಪದ ಅಂತ ಹೇಳಿ ಏನಿರ್ಲಿ? ತ ತ ದ ನ ನ ಅನುನಾಸಿಕ ನ ಬಂದೈತಿ, ಇಲ್ಲಿ ಐತಿಲ್ಲ ನೋಡ್ರಿ, ನ ಬಂದೈತಿ. ಇದು ಕರೆಕ್ಟ್. ಯಾವಾದ್ರಿ? ಅನುನಾಸಿಕ ಸಂಧಿಗೆ ಉದಾಹರಣೆಗೆ ಕರೆಕ್ಟ್. ನೆಕ್ಸ್ಟ್ ದಿಕ್ ಮೂಡ ಅಂತ ಐತ್ರಿ, ದಿಕ್ ಮೂಡ ಐತಿ, ಅದನ್ನ ಯಾವ ರೀತಿ ಬಳಸ್ತೀರಿ? ಸೆಕೆಂಡ್ ಒಂದು ದಿಕ್ ಪ್ಲಸ್ ಮೂಡ ಏನಾಗುತ್ತೆ ಇದು? ದಿಕ್ ಮೂಡ ಆಗುತ್ತೆ. ಯಾವಾಗಲೇ ದಿಕ್ ಪ್ಲಸ್ ಮೂಡ, ದಿಕ್ ಮೂಡ ಆಗುತ್ತೆ. ಏನಾಗುತ್ತೆ ದಿಕ್ ಮೂಡ ಅಂತಂದ್ರೆ? ಬಂದ ನೋಡ್ರಿ, ನಾ ಹೇಳಿದ್ದು ಕ ಕ ಕ ಯಾವ್ದು ಬರ್ಕೋತೀನಿ ಇಲ್ಲಿ? ಯಾವ ಬರ್ಬೇಕಾಯ್ತು? ಬಂದೈತಿ. ದಿಕ್ ಪ್ಲಸ್ ಮೂಡ, ದಿಕ್ ಮೂಡ. ಯಾವ ಸಂಧಿಗೆ ಉದಾಹರಣೆ ಇರೋದು? ಅನುನಾಸಿಕ ಸಂಧಿಗೆ ಉದಾಹರಣೆ. ಈ ರೀತಿಯಾದಂಥ ವಿಂಗಡಣೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಪದಗಳ ಅರ್ಥ ಕರೆಕ್ಟ್ ಗೊತ್ತಾತಂದ್ರೆ ನಿಮ್ಗೆ ನೆಕ್ಸ್ಟ್ ನೀವೇ ಬಿಡಿಸ್ತೀರಿ. ನೆಕ್ಸ್ಟ್ ಉನ್ಮಾದ ಅಂತ ಐತಿ, ಬಿಡಿಸೋದನ್ನ ಉನ್ಮಾದ, ಉತ್ ಪ್ಲಸ್ ಮಾದ, ಏನಾಗಿದ್ರದ ಉನ್ಮಾದ. ನೋಡಿ ಸಮಾವೇಶ ಐತ್ರಿ, ತ ಕ ತ ತ ದ ನ ಬಂದೈತಿ, ನ ಎಲ್ಲಿ ಸಂಧಿ ಕಾರ್ಯದಲ್ಲಿ ಅಂದ್ರೆ ಅಲ್ಲಿರುವಂತ ಯಾವ ಪ್ರಪತಿ ಏನ್ರಿ? ಇಲ್ಲಿ ಅನುನಾಸಿಕ ವಲದ ವರ್ಗೀಯ ವ್ಯಂಜನಗಳ ಅವೇಂತರ ಕಥಾಪಗಳಿಗೆ ಏನು ಬರ್ಬೇಕಿಲ್ಲಿ? ನ್ಯಾ ನಾಮಗಳು ಬರ್ಬೇಕಂತೇಳಿ ಆ ನ್ಯಾ ನಾಮಗಳು ಆದೇಶವಾಗಿ ಬಂದಾವು. ಯಾವ್ರಿ? ಈ ಅನುನಾಸಿಕ ವ್ಯಂಜನಾಕ್ಷರಗಳು ಬಂದವ್ರಿ. ನೆಕ್ಸ್ಟ್ ಬರ್ಕೋರಿ, ಹೆಂಗ ಬಿಡೋಣ ಬರ್ಕೋರಿ. ನೆಕ್ಸ್ಟ್ ಸನ್ಮಾನ ಅಂತ ಐತಿ, ಬಿಡಿಸಿದ ನೋಡೋಣ. ಸನ್ಮಾನ, ಸತ್ ಪ್ಲಸ್ ಮಾನ, ಏನಾಗ್ತಿರದ ಸನ್ಮಾನ. ನೋಡ್ಲಿ, ತ ತ ದ ನ ಅನುನಾಸಿಕ ಅಕ್ಷರ ನ ಬರ್ಬೇಕು, ಬಂದೈತಿಲ್ಲ ರೀ. ನೆಕ್ಸ್ಟ್ ಕರೆಕ್ಟಾಗಿ ಬರ್ಕೋರಿ ಅವ್ರು. ನೆಕ್ಸ್ಟ್ ಷಣ್ಮುಖ,
ಷಣ್ಮುಖ. ಷಟ್ ಪ್ಲಸ್ ಮುಖ ಏನಾಗ್ತದೆ ಇದು? ಷಟ್ ಪ್ಲಸ್ ಮುಖ ಷಣ್ಮುಖ ಆಗತ್ತಾನೆ ನೋಡ್ರಿ. ಷಟ್ ಪ್ಲಸ್ ಮುಖ ಷಣ್ಮುಖ ನೋಡ್ರಿ. ಆ ಕಾರ್ಯ ಸಂಭವಿಸುತ್ತೆ ನೋಡ್ರಿ. ಏನಾಗತ್ತೆ ಅಂದ್ರೆ ಇಲ್ಲಿ ಟ ಟ ಐತಿ, ಅದಕ್ಕೆ ಯಾವ್ದು ಬರ್ಬೇಕತ್ತೆ ಏನಾಮೇಲೆ ಟ ಟ ಟಕ ಟ ಟ ನೋಡ್ರಿ. ಟ ಐತಿ ಇಲ್ಲಿ, ಟಕ್ ನನ್ ಐತಿ ಐತಿ ಇಲ್ಲಿ ನ ಬಂದೈತಿ. ಯಾಕೆ ಬಂದೈತಿ? ಅದು ಕಾರ್ಯನ ಹಂಗೈತಿ. ಅನುನಾಸಿಕ ಸಂಧಿ, ಅನುನಾಸಿಕ ಅಕ್ಷರಗಳು ಯಾವ್ದು ಎಲ್ಲಿ ಬರ್ಬೇಕಂತ ಇಲ್ಲಿ ಸಂಧಿ ಕಾರ್ಯದಲ್ಲಿ ಬರಬೇಕು. ಹಂಗಾಗಿ ಅನುನಾಸಿಕ ಬರ್ಬೇಕಂದ್ರೆ ಇದು ಅದಕ್ಕೆ ಉದಾಹರಣೆ. ನೆಕ್ಸ್ಟ್ ನೆಕ್ಸ್ಟ್ ಅಮ್ಮಯ್ಯ. ಎರಡು ಏನಾಗ್ಬೋದು? ಅಮ್ಮಯ್ಯ. ಅಪ್ ಮ ಪ್ಲಸ್ ಮಯ ಅಮ್ಮಯ್ಯ. ನೋಡ್ರಿ ಪ ಕೆ ಬರ್ಬೇಕು, ಪ ಪ ಬ ಬಮ್ಮ ಆಯ್ತ್ರಿ. ಪ ಮ ಬಂತ್ರಿ ಇಲ್ಲಿ ಅಮ್ಮಯ್ಯ. ಅಪ್ ಪ್ಲಸ್ ಮಯ ಅಮ್ಮಯ್ಯ. ಯಾವುದಕ್ಕೆ ಉದಾಹರಣೆ ಇದೆ? ಅನುನಾಸಿಕ ಸಂಧಿಗೆ. ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ಕೊಂಡ್ ಬರೋಣ. ಹಂಗೆ ಬರ್ಕೊಂಡ್ಬಿಡ್ರಿ. ಸಾಕಾಯ್ತ? ಇನ್ನು ಹೇಳಿ ಇಷ್ಟು ಸಾಕ್ರಿ. ಇನ್ನ ಕರೆಕ್ಟಾಗಿ ಬರ್ಕೋರಿಲ್ಲ, ಸ್ಕ್ರೀನ್ ಶಾಟ್ ತಗೋರಿ. ನೆಕ್ಸ್ಟ್ ಮುಂದಿನ ಹೇಳ್ತೀನಿ. ತೆಗಿಲ್ರಿ ನೋಡ್ರಿ. ಈಜಿ ಐತಿ. ಇಲ್ಲಿ ಏನಿಲ್ರಿ, ಇಲ್ಲಿ ಏನಿಲ್ಲ. ನೇಮ್ ಮೆನ್ಷನ್ ಪಿಟಿಕೇಟ್ಸ್ ಇದು ನೋಡ್ರಿ. ಅದ ಹೆಸರು ಹೇಳ್ತೈತಿ ಅನುನಾಸಿಕ ಅಂತ ಇದ್ರ ಏನ್ ಹೇಳ್ಲಿ? ಪೂರ್ವ ಪದದ ಕೊನೆಯಲ್ಲಿರುವಂತಹ ಕಚಟತಪಗಳಿಗೆ ಸಂಧಿ ಪದದಲ್ಲಿ ಅನುನಾಸಿಕ ಅಕ್ಷರಗಳಾದ ಯಾವ ಬರಬೇಕಲಿ? ಜ್ಞ ನಾಮಗಳು ಬರಬೇಕು. ಅನುನಾಸಿಕ ಸಂಧಿ ಅಂತಂದ್ರೆ ಅನುನಾಸಿಕ ಸಂಧಿ, ಅನುನಾಸಿಕಗಳು ಸಂಧಿ ಪದದಲ್ಲಿ ಬರಬೇಕು. ವರ್ಗೀಯ ವ್ಯಂಜನಗಳಲ್ಲಿ ಅನುನಾಸಿಕಗಳು 5 ಅದಾವು. ಅವು ಯಾವ್ಯಾವ್ರಿ? ಜ್ಞ ನಾನ ಅಷ್ಟೇ. ಸಿಂಪಲ್ ಐತಿ. ಇದ್ರಾಗ ಏನು ವಿಶೇಷ ಇಲ್ಲ. ಇವನ್ನ ಕರೆಕ್ಟಾಗಿ ಬಿಡಿಸೋದನ್ನ ವಿಂಗಡಣೆ ಮಾಡೋದು ನೋಡ್ಬೋದು. ಓಕೆ. ನೆಕ್ಸ್ಟ್ ಯಾವ್ದೈತಿ ಇದಾಗಿಂದ ಇನ್ನೊಂದ್ರಿ. ನೆಕ್ಸ್ಟ್ ಯಾವ್ದ್ರಿ? ಅನುನಾಸಿಕ ಆಯ್ತು. ನೆಕ್ಸ್ಟ್ ಫೈನಲ್ ಆಗಿ ಇನ್ನೊಂದು ವಿಸರ್ಗ ಸಂಧಿ. ಅದರಲ್ಲಿ ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಗಳು ಬರ್ತಾವೆ. ಆ ವ್ಯಂಜನ ಸಂಧಿಗಳಲ್ಲಿ ಕೊನೆಯದಾಗಿ ಯಾವ್ದ್ರಿ? ವಿಸರ್ಗ ಸಂಧಿ. ಆರನೇದು ಯಾವ್ದ್ರಿ? ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಹೇಳೋಣ. ವಿಸರ್ಗ ಸಂಧಿ ಅಂತ ಏನಿರ್ಬೋದು? ಆಯ್ತಲ್ಲ. ಅನುನಾಸಿಕ ಹಂಗಪ್ಪ ಅಂದ್ರೆ ಅಲ್ಲಿ ಅನುನಾಸಿಕಗಳು ಯಾವ ರೀತಿ ಆದೇಶವಾಗಿ ಬರ್ತಾವೋ ಅದೇ ರೀತಿ ಇಲ್ಲಿ ವಿಸರ್ಗ. ವಿಸರ್ಗ ಸಂಧಿ ಅಂತಂದ್ರೆ ಅಲ್ಲಿ ಕೂಡ ಅದೇ ರೀತಿ ವಿಂಗಡಣೆ, ಮತ್ತೆ ಅಲ್ಲಿ ವಿಶೇಷ ಇಲ್ಲ. ನೋಡ್ರಲ್ಲಿ ಪೂರ್ವ ಪದದಲ್ಲಿ ಏನಿರ್ತವೆ? ಇಲ್ಲಿ ಪೂರ್ವ ಪದದಲ್ಲಿ ಮತ್ತು ಉತ್ತರ ಸಂಧಿ ಪದ ಮತ್ತು ಉತ್ತರ ಪದ ಅಂತ ಇಲ್ಲೋ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅಂತ ಇಲ್ಲಿನೂ ಅದಾವು. ಹಾಗಾಗಿ ಏನಂತಾರೆ ಇದಕ್ಕೆ? ಅದೇ ರೀತಿ ಇಲ್ಲೇನಿಲ್ಲ, ಬೇರೆ ವಿವಿಧ ರೀತಿ. ಇಲ್ಲಿಕ್ಕೆ ಯಾವ್ದು ಇದಕ್ಕೆ ನೆಕ್ಸ್ಟ್ ವಿಸರ್ಗ ಸಂಧಿ ಅಂತೀವಲ್ಲ, ಸೇಮ್ ಆಸ್ ಇಟ್ ಇದಕ್ಕೂ ಸ್ವಲ್ಪ ಇಲ್ಲೇನೈತಿ ವಿಸರ್ಗಗಳು ಬರ್ತಾವ ಅಂತ ಅರ್ಥ. ಇಲ್ಲೇನೈತಿಲ್ಲ ವಿಸರ್ಗ. ಮೇನ್ ಏನು ಬರಬೇಕಲ್ಲಿ? ವಿಸರ್ಗ ಬರಬೇಕು. ಈ ವಿಸರ್ಗ ಕಾರ್ಯ ಇತ್ತು ಅಂತಂದ್ರ ಆ ಸಂಧಿ ಪದದಲ್ಲಿ ನೆಕ್ಸ್ಟ್ ಅದಕ್ಕೆ ವಿಸರ್ಗ ಸಂಧಿ ಅಂತಾರ. ನೋಡ್ರಿ ವಿಸರ್ಗ ಸಂಧಿ ಏನಿದೆ? ಪೂರ್ವ ಪದದ ವಿಸರ್ಗಕ್ಕೆ ಉತ್ತರ ಪದದಲ್ಲಿ ಅಕಾರವಾಗಲಿ ನೆಕ್ಸ್ಟ್ ಅಥವಾ ಮೃದು ವ್ಯಂಜನವಾಗಲಿ ಪರವಾದರೆ ಸಂಧಿ ಪದದಲ್ಲಿ ಓಕಾರವು ಆಗಮವಾಗೋದ್ರ ಮೂಲಕ ಸಂಧಿ ಕಾರ್ಯ ಸಂಭವಿಸುತ್ತದೆ. ಏನಾಗದಲ್ಲಿ ಪೂರ್ವ ಪದದಲ್ಲಿ ಏನ್ ಬರ್ಬೋದು ಅಂತ ಹೇಳ್ತಾರೆ ನೋಡ್ಲಿ. ವಿಸರ್ಗಕ್ಕೆ ಉತ್ತರ ಪದದಲ್ಲಿ ಪೂರ್ವ ಪದದಲ್ಲಿ ಐದು ವಿಸರ್ಗ. ಆ ಪೂರ್ವ ಪದದಲ್ಲಿರುವಂತಹ ವಿಸರ್ಗಕ್ಕೆ ಉತ್ತರ ಪದದಲ್ಲಿ ಏನ್ ಬರ್ಬೇಕು? ಒಂದು ಅಕಾರ ಬರಲಿ ಅಥವಾ ಯಾವುದೇ ಒಂದು ಮೃದು ವರ್ಣವಾಗಲಿ ಆದೇಶವಾಗಿ ಬಂದು ನೆಕ್ಸ್ಟ್ ಸಂಧಿ ಪದದಲ್ಲಿ ಏನ್ ಬರ್ಬೇಕು? ಅದಕ್ಕೆ ಪರ್ಯಾಯವಾಗಿ ಆಗಮವಾಗಿ ಓಕಾರ ಬರಲೇಬೇಕು ಅಂತ ಹೇಳಕತ್ತಾರೆ. ಇದು ಜಾಸ್ತಿ ಏನಿಲ್ಲ, ಏನಿಲ್ಲ, ಜಸ್ಟ್ ವಿಸರ್ಗ ಪ್ಲಸ್ ಏನ್ ಬರ್ಬೇಕು ಅಂತ ಹೇಳಕತ್ತಾರೆ. ಯಾವ್ದು ಅ ಬರ್ಬೋದು ಅಥವಾ ವ್ಯಂಜನ ಬರ್ಬೋದು. ನೆಕ್ಸ್ಟ್ ಅದಕ್ಕೆ ಪರ್ಯಾಯವಾಗಿ ಏನ್ ಬರ್ಬೇಕಂತ ಹೇಳಕತ್ತಾರೆ, ಅಲ್ಲಿ ಓ ಬರಲೇಬೇಕು. ಅದಕ್ಕೆ ಅವರು ವಿಸರ್ಗ ಸಂಧಿ ಅಂತಂದ್ರೆ ಪೂರ್ವ ಪದದಲ್ಲಿರುವಂತಹ ವಿಸರ್ಗಕ್ಕೆ
ನೆಕ್ಸ್ಟ್ ಉತ್ತರ ಪದದಲ್ಲಿ ಅಕಾರವಾಗಲಿ ಅಥವಾ ಯಾವುದೇ ಮೃದು ವ್ಯಂಜನವಾಗಲಿ ಆಗಮವಾಗಿ ನೆಕ್ಸ್ಟ್ ಸಂಧಿ ಪದದಲ್ಲಿಯೂ ಕೂಡ ಅದಕ್ಕೆ ಪರ್ಯಾಯವಾಗಿ ಓಕಾರ ಆದೇಶವಾಗಿ ಬಂತಂದ್ರೆ ಅದಕ್ಕೆ ವಿಸರ್ಗ ಸಂಧಿ ಎನ್ನುವರು ಅಂತ ಐತಿ. ಬರ್ಬೋದ ಬರೋಣ ಇಲ್ಲ ಸ್ಕ್ರೀನ್ ಶಾಟ್ ತಗೊಂಡು ಎಕ್ಸಾಂಪಲ್ ಬಿಡಿಸ್ತೀನಿ, ಇನ್ನೂ ಕ್ಲಾರಿಟಿ ಬರ್ದೈತಿ. ನೋಡ್ರಿ ಉದಾಹರಣೆಗಳು ನೋಡ್ರಿ, ಉದಾಹರಣೆಗಳನ್ನ ನೋಡ್ರಿ. ನೆಕ್ಸ್ಟ್ ನಿಮ್ಗೆ ಕರೆಕ್ಟಾಗಿ 100% ಅಂಡರ್ಸ್ಟ್ಯಾಂಡಿಂಗ್ ಆಕೈತಿ. ಮನೋನು ರಾಗ ಅಂತ ಐತ್ರಿ. ಯಾವ ರೀತಿ ವಿಂಗಡಣೆ ಮಾಡ್ತೀರಿ ಅದನ್ನ? ಮನೋನು ರಾಗ. ಈಗ ವರ್ಡ ಮನೋನು ರಾಗ ಅಂತ ಐತಿ. ಅದನ್ನ ವಿಂಗಡಣೆ ಮಾಡಿದ್ರ ಅಂತಂದ್ರ ಏನಾಗುತ್ತಾ? ಮನ ಪ್ಲಸ್ ಅನುರಾಗ. ಮನ ಪ್ಲಸ್ ಅನುರಾಗ ಏನಂತಿದ್ರು? ಮನೋನು ರಾಗ. ನೋಡ್ರಿ ಆ ಕಾರ್ಯ ಹೇಳಿದ ಕಾರ್ಯ ಆಯ್ತಲ್ಲ ನೋಡ್ರಿ. ಅವ್ರು ಆಸ್ ಇಟ್ ಈಸ್ ಏನ್ ಹೇಳಿದ್ರಲ್ಲ ಅದಕ್ಕೆ ಹೇಳಿದ ಕಾರ್ಯ ಸಂಭವಿಸ್ತಾ ಇಲ್ಲ ನೋಡ್ರಿ. ಇಲ್ಲಿ ಮನಃ ವಿಸರ್ಗ ಐತಿ ಪೂರ್ವ ಪದ ಕೊನೆಯಲ್ಲಿ. ನೆಕ್ಸ್ಟ್ ಉತ್ತರ ಪದದಲ್ಲಿ ಅಕಾರ ಬರ್ಬೇಕಂತಿದ್ವಿ, ಅಕಾರ ಬಂದೈತಿ. ನೆಕ್ಸ್ಟ್ ಸಂಧಿ ಪದದಲ್ಲಿ ಅದಕ್ಕೆ ಪರ್ಯಾಯವಾಗಿ ಬರ್ಬೇಕಂತ ಹೇಳಿದ್ವಿ, ಓಕಾರ ಬರ್ಬೇಕಂತ ಹೇಳಿದ್ವಿ. ಓಕಾರ ಐತ್ರಿ ಇಲ್ಲಿ ನೋಡ್ರಿ. ನ ಪ್ಲಸ್ ಓ. ನ ಏನೈತಿ? ಓಕಾರ ಐತಿಲ್ಲ ಇಲ್ಲಿ. ಹಾಗಾಗಿ ಮನೋನು ರಾಗ ಇದಕ್ಕೆ ಉದಾಹರಣೆ. ಯಾವುದಕ್ಕೆ? ಈ ವಿಸರ್ಗ ಸಂಧಿಗೆ ಉದಾಹರಣೆ ಅಂತ ಹೇಳೋದು. ನೆಕ್ಸ್ಟ್ ಒನ್ನ ನೆಕ್ಸ್ಟ್ ಯಾವ್ದು? ಮನಗಮನ. ಮನಗಮನ ಬಿಡಿಸ್ರಿ. ಏನಾಗುತ್ತೆ? ಏನಾಗುತ್ತೆ? ಮನೋಗಮನ ಅನ್ನೋ ಪದ ಐತಿ. ಆ ಮನೋಗಮನ ಎಂಬ ಪದವನ್ನು ಬಿಡಿಸಿದ್ರೆ ಅಂತಂದ್ರ ಮನಃ ಪ್ಲಸ್ ಗಮನ ಏನಂತಿರೋದು? ಮನೋಗಮನ. ಆ ಕಾರ್ಯ ಸಂಭವಿಸ್ರಿ ಮನೋಗಮನ. ನೋಡ್ರಿ ವಿಸರ್ಗ ಬಂದೈತಿ. ಪೂರ್ವ ಪದ ಕೊನೆಯಲ್ಲಿ ವಿಸರ್ಗ ಬರಬೇಕು, ವಿಸರ್ಗ ಬಂದೈತಿ. ಉತ್ತರ ಪದದಲ್ಲಿ ಯಾವ್ದಾದ್ರು ಅ ಬರ್ಬೋದು ಅಥವಾ ಯಾವ್ದಾದ್ರು ವ್ಯಂಜನ ಬರ್ಬೇಕಂತೀವಿ. ಹಂಗಾಗಿ ವ್ಯಂಜನ ಬಂದೈತಿ. ಯಾವ್ದು ಬಂದೈತಿ? ಇಲ್ಲಿ ಗ ಬಂದೈತಿ. ನೆಕ್ಸ್ಟ್ ಸಂಧಿ ಪದದಲ್ಲಿ ಏನ್ ಬರ್ಬೇಕಂತ ಪರ್ಯಾಯವಾಗಿ ಓಕಾರ ಬರ್ಬೇಕು. ಐತಿ ಪ್ಲಸ್ ಓ. ಮನೋನು ರಾಗ. ಕರೆಕ್ಟ್ ರೇ? ಏನು ಈಜಿ ಐತಿ ಮತ್ತೇನಿದಾಗ ವಿಶೇಷ ಇಲ್ಲ. ನೆಕ್ಸ್ಟ್ ಇನ್ನೊಂದು ಬಿಡಿಸಿ ನೋಡ್ಬೋದು. ಮನೋರಥ ಅಂತ ಐತಿ. ಮನೋರಥ ವಿಂಗಡಣೆ ಮಾಡಿ ಏನಾಗದಲ್ಲಿ? ಮನೋರಥ ಶಬ್ದವನ್ನು ವಿಂಗಡಣೆ ಮಾಡಿದ್ರ ಮನಃ ಪ್ಲಸ್ ರಥ ಮನೋರಥ ಏನಾಗಿದ್ರಲ್ಲಿ? ಮನೋರಥ ಅಂತ ಇದ್ರಿ. ಮನಃ ಪ್ಲಸ್ ರಥ ಏನಾಗ್ತಿಲ್ಲಿ? ಮನೋರಥ. ಯಾವ ಸಂಧಿಗೆ ಉದಾಹರಣೆ? ವಿಸರ್ಗ ಸಂಧಿಗೆ ಉದಾಹರಣೆ. ಯಾವ್ದ್ರಿ? ಮನೋರಥ. ನೆಕ್ಸ್ಟ್ ರೀ ನೋಡಿ ಕರೆಕ್ಟ್ ಐತಿ ನೋಡ್ಲಿ. ಇಲ್ಲೇನು ಎಕ್ಸಾಂಪಲ್ ಇಲ್ಲ. ಪೂರ್ವ ಪದಕ್ಕೊಂದು ವಿಸರ್ಗ ಇರಬೇಕು ಮತ್ತು ಉತ್ತರ ಪದದಲ್ಲಿ ಅಕಾರ ಬರ್ಬೋದು ಅಥವಾ ಯಾವುದೇ ಆದಂತಹ ಒಂದು ಮೃದುವಾದ ವ್ಯಂಜನಾಕ್ಷರ ಬರ್ಬೋದು. ಅದಕ್ಕೆ ಪರ್ಯಾಯವಾಗಿ ಸಂಧಿ ಕಾರ್ಯದಲ್ಲಿ ಓಕಾರ ಬರಲೇಬೇಕು. ಇಟ್ ಶುಡ್ ಬಿ ಮ್ಯಾಂಡೇಟರಿ. ಯಾವಾಗ್ರಿ ನೀವು ವಿಸರ್ಗ ಸಂಧಿ ಅಂತ ಕಲಿಸ್ಕೋಬೇಕು, ಕರಿಬೇಕಾಯ್ತಂದ್ರೆ ಬರಲೇಬೇಕು ಅಂತ ಹೇಳಿದಾರೆ. ನೆಕ್ಸ್ಟ್ ರೀ ನೋಡ್ಲಿ ಮನೋಗಮನ ಆಯ್ತು, ಮನೋರಾಗ ಆಯ್ತು, ಮನೋಗಮನ ಆಯ್ತು, ಮನೋರಥ ಆಯ್ತು. ಅದಕ್ಕೆಲ್ಲ ಉದಾಹರಣೆಗಳು ಕರೆಕ್ಟ್ ಅದಾವ. ನೆಕ್ಸ್ಟ್ ರೀ ಹೇಳ್ರಿ ನಿಮ್ಗೆ ಯಾವಾಗ ಗೊತ್ತಿಲ್ಲ ನಿಮ್ಗೆ ಅಲ್ಲೇ ಓನಾಗಿ ಬರ್ಕೋತಿಲ್ಲ ಬರ್ಕೋರಿ. ಮನೋಲ್ಲಾಸ ವಿಂಗಡಣೆ ಮಾಡಿ ಏನಾಗುತ್ತಿಲ್ಲ? ಮನೋಲ್ಲಾಸ ಎಂಬ ಪದವನ್ನು ವಿಂಗಡಣೆ ಮಾಡ್ರಿ. ಏನಾಗ್ತೈತಿ? ಮನಃ ಪ್ಲಸ್ ಉಲ್ಲಾಸ ಮನೋಲ್ಲಾಸ ಏನಾಗುತ್ತಿಲ್ಲ? ಮನಃ ಪ್ಲಸ್ ಉಲ್ಲಾಸ ಏನಾದ್ರಿದ? ಮನೋಲ್ಲಾಸ. ಯಾವ ಸಂಧಿಗೆ ಉದಾಹರಣೆ ಇದು? ಬರೆಯಕತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಅದಂದ್ರೆ ಮನೋಲ್ಲಾಸ. ಮನಃ ಪ್ಲಸ್ ಉಲ್ಲಾಸ, ಮನಃ ಪ್ಲಸ್ ಉಲ್ಲಾಸ ಮನೋಲ್ಲಾಸ ವಿಸರ್ಗ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಡೇ ಹೇಳ್ರಿ. ಇನ್ನು ಯಾವ್ದಾದ್ರು ಗೊತ್ತಿದ್ರ ಹೇಳ್ರಿ ನಿಮ್ಗೆ. ಏನಾಗಲಿ? ಮನೋನುರಾಗ ಬಂತು, ಮನೋಗಮನ ಬಂತು, ಮನೋರಥ ಬಂತು, ಮನೋಲ್ಲಾಸ ಬಂತು. ಎಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರಿ? ಯಾವುದಕ್ಕೆ ರೀ? ವಿಸರ್ಗ ಸಂಧಿ.
ನೆಕ್ಸ್ಟ್ ಮನೋಗಮಕ ಅಂತ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಪದ ನೋಡ್ರಿ, ಮನೋಗಮಕ. ಅದನ್ನ ನೀವೇ ಬಿಡಿಸಿ, ಏನಾಕೈತಿ ನೋಡ್ರಿ. ಮನೋಗಮಕ ಅಂತ ಬರ್ತೈತಿ, ಇಲ್ಲಿ ಬೆಳಿತೈತಿ ನೋಡ್ರಿ, ಅದನ್ನ ನೀವೇ ಬಿಡಿಸ್ರಿ. ಅದನ್ನ ನೆಕ್ಸ್ಟ್ 5ನೇದಲ್ಲಿ ಬರ್ತೀವಿ ನೋಡಿ, ಮನೋಗಮಕ. ಇಲ್ಲಿ ಬೇಡ್ರಿ, ಕೆಳಗೆ ಬರ್ತೈತಿ ನೋಡಿ, ಮನೋಗಮಕ. ನೋಡ್ರಿ ಬರ್ದಾನಲ್ಲಿ ಕಮೆಂಟ್ ಹಾಕ್ರಿ, ಅಥವಾ ನಿಮ್ಗೆ ಗೊತ್ತಿತ್ತು ಅಂದ್ರೆ ಬಿಡಿಸಿವ್ರಿ ಅಂತಂದ್ರೆ ಅಲ್ಲಿ ಸಿಗ್ನಲ್ ಕೊಡ್ರಿ. ನೀವು ಇಂಟ್ರೆಸ್ಟ್ ಓನ್ ಇಂಟ್ರೆಸ್ಟ್ ಯಾಜವಾರ ಓನ್ ಇಂಟ್ರೆಸ್ಟ್ ನೀವು ಯಾವ ರೀತಿ ಬರ್ತದೆ ಅದಕ್ಕೆ ಅನುಕೂಲ ಬಂದಾಗ ಬಿಡಿಸಿ ಬರೋದು ಇಟ್ಕೊಂಡ್ಬಿಡಿ, ಅಷ್ಟೇ ಸಾಕಿಲ್ಲ. ಇಲ್ಲೂ ಕೂಡ ವಿಂಗಡೆ ಹಾಕೈತಿ, ಯಾವ ರೀತಿ ಹಾಕೈತೆ ಅನ್ನೋದನ್ನ ಅಲ್ಲಿ ನೀವೇ ಬರೋದ ಇಟ್ಕೋರಿ. ಓಕೆ, ಇವತ್ತಿನ ದಿನ ನಾವು ಏನೇನು ಮುಗಿಸಿದ್ರಲ್ಲಿ, ಒಂದು ಚತ್ವ ಸಂಧಿ ಮುಗಿಸಿದ್ವಿ, ನೆಕ್ಸ್ಟ್ ಅನುನಾಸಿಕ ಸಂಧಿ ಮುಗಿಸಿದ್ವಿ, ನೆಕ್ಸ್ಟ್ ವಿಸರ್ಗ ಸಂಧಿ ಮುಗಿಸಿದ್ವಿ. ಹಾಗಾಗಿ ನಮ್ಮ ಸಂಸ್ಕೃತ ಸಂಧಿಯಲ್ಲಿರುವಂತಹ ವ್ಯಂಜನ ಸಂಧಿಗಳೇನದವಲ್ಲ ಒಟ್ಟಾರೆ ಎಲ್ಲಾ ಸಂಧಿಗಳು ಮುಕ್ತಾಯವಾದವು. ನೆಕ್ಸ್ಟ್ ಈ ಸಂಧಿಗಳ ಕಾರ್ಯದಲ್ಲಿ ಎಷ್ಟಿದ್ದು, ಇಲ್ಲಿ 2 ಇದಾಯ್ತು, ಒಂದು ಕನ್ನಡ ಸಂಧಿ ಇತ್ತು, ಇನ್ನೊಂದು ಸಂಸ್ಕೃತ ಇತ್ತು. ಕನ್ನಡದಲ್ಲಿನೂ ಮುಗೀತು. ನೆಕ್ಸ್ಟ್ ಯಾವಾದ್ರೆ ಸಂಸ್ಕೃತದಲ್ಲಿನೂ ಮುಗೀತು. ಮತ್ತೆ ಇನ್ನೊಂದು ಇಂಗ್ಲೀಷ್ನಾಗ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ರಿ, ಇಂಗ್ಲೀಷ್ನಲ್ಲಿ ಸಂಧಿಗಳು ಸಂಬಂಧ ಇಲ್ಲ. ಕನ್ನಡ ಕಾವ್ಯಕ್ಕೆ ಸಂಬಂಧಿಸಿದೆ, ಕನ್ನಡಕ್ಕೆ ಸಂಬಂಧಿಸಿದೆ ಒಂದು ಕನ್ನಡ ಮತ್ತು ಇನ್ನೊಂದು ಸಂಸ್ಕೃತ ಐತಿ. 2 ಕಾರ್ಯಗಳು ಮುಕ್ತಾಯವಾದ. ಯಾವ್ದ್ರಿ, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡೋಣ್ರಿ, ತತ್ಸಮ ತದ್ಭವಗಳು ಅಥವಾ ಸಮಾಸಗಳು ಬಿಡಿಸೋಣ, ಯಾವ್ದಾದ್ರು ಒಂದು ಬಿಡಿಸೋಣ. ಓಕೆ, ಎಲ್ಲ ನನ್ನ ಹವ್ಯಾಸಿ ವಾಚಕರು ಅಥವಾ ಮತ್ತು ನನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನೆಲ್ಲ ಸ್ಪರ್ಧಾತ್ಮಕ ಕ್ರಾಂತಿಯಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ಹೇಳೋದು ಕ್ಲಾಸ್ ಕರೆಕ್ಟ್ ಅನಿಸ್ತು ಅಂತಂದ್ರೆ ನಿಮ್ಮ ಎಲ್ಲ ಹಿತೈಷಿಗಳಿಗೆ, ನಿಮ್ಮ ಎಲ್ಲ ನೆಕ್ಸ್ಟ್ ಸ್ಪರ್ಧಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮುಖಾಂತರ ನನಗೊಂದು ಅವಕಾಶ ಕೊಟ್ರಿ ಅಂತಂದ್ರೆ ಐ ಆಮ್ ಟು ಬಿ ರೆಡಿ ಟು ಕಮ್ ಔಟ್ ಅಂದ್ರೆ ಇನ್ನೂ ಮುಂದುವರಿತೀನಿ. ಅಂದ್ರೆ ಇದು ಸ್ಟಾರ್ಟಿಂಗ್, ಇದು ಏನೂ ಅಲ್ಲ, ಈ ಕಾರ್ಯ ಇನ್ನೂ ಇದಕ್ಕಿಂತ ಮುಂದೈತಿ. ಜಸ್ಟ್ ಇಟ್ಸ್ ಫಾರ್ ಇನಿಷಿಯಲ್, ಇದು ನನ್ನ ಆರಂಭಿಕ ಕಾರ್ಯ, ಇನ್ನು ಆರಂಭದಲ್ಲಿ ಇದೀನಿ. ಯಾಕಂದ್ರೆ ಮೊದಲ ಕರ್ನಾಟಕದ ಕನ್ನಡಿಗರಾಗಿ ಮೊದಲು ಕನ್ನಡ ಗ್ರಾಮರ ಮುಗಿಸ್ಬೇಕು ಅನ್ನೋದು ನಂದು ಒಂದು ಹವ್ಯಾಸ ಇತ್ತು. ಹಾಗಾಗಿ ಅದನ್ನ ಮುಕ್ತಾಯ ಮಾಡಬೇಕು ಅನ್ನೋದೈತಿ. ಕನ್ನಡ ಮುಗಿಸಿಕೊಡ್ತೀನಿ. ನೆಕ್ಸ್ಟ್ ಕನ್ನಡ ಬಿಟ್ಟು ಇಂಗ್ಲೀಷ್ ಗ್ರಾಮರ್ ಅದಾವ, ನೆಕ್ಸ್ಟ್ ಕಾಂಪಿಟೇಟಿವ್ ಸಿಲೆಬಸ್ ಐತಿ. ಎಲ್ಲ ಸಬ್ಜೆಕ್ಟ್ ಕೂಡ ವಿವರವಾಗಿ ಕೊಡ್ತೀನಿ, ಆಸ್ ಪರ್ ಯುವರ್ ಓನ್ ಇಂಟ್ರೆಸ್ಟ್. ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೇಳೋದು ಬಯಸುತ್ತೀನಿ. ಹಾಗಾಗಿ ಎಲ್ಲರಿಗೂ ಇದರದ ಶುಭಾಶಯಗಳು ಮತ್ತೊಮ್ಮೆ.